ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ನಾನಿವತ್ತು ಯೂಟ್ಯೂಬ್ನ ಹೊಸ 2 ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೀನಿ ಫ್ರೆಂಡ್. ಏನೇನಂತ ಎಂಡ್ ತನಕ ನೋಡಿ, ಬೇಗನೆ ಅರ್ಥ ಆಗುತ್ತೆ. ಜಾಸ್ತಿ ಏನು ಟೈಮ್ ತಗೊಂಡಿಲ್ಲ ಈ ವಿಡಿಯೋ ಮಾಡೋದಕ್ಕೆ. ಒಂದು 3 ನಿಮಿಷದಲ್ಲೇ 2 ಅಪ್ಡೇಟ್ಗಳನ್ನ ತಂದಿದ್ದೀನಿ. ಹೊಸ ಅಪ್ಡೇಟ್ ಫ್ರೆಂಡ್, ಇದು ಈಗ ಈ ವಾರದಲ್ಲಿ ಬಂದಿರೋ ಅಪ್ಡೇಟ್. ನಿಮಗೂ ಕೂಡ ಬಂದಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ನನಗೆ ಬಂದಿದೆ ಫ್ರೆಂಡ್ ಈ ಅಪ್ಡೇಟು. 2 ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ. ಅದು ಯಾವ್ದ್ಯಾವುದು ಅಂತ ತಡ ಮಾಡೋದು ಬೇಡ, ಶುರು ಮಾಡೋಣ ಬನ್ನಿ ಫ್ರೆಂಡ್. ಮೊದಲನೇದು ಫ್ರೆಂಡ್, ನೀವು ಶಾರ್ಟ್ಗೆ ಹೋಗ್ತೀರಾ ಯೂಟ್ಯೂಬಲ್ಲಿ. ನೀವೇನೇನು ವೀಡಿಯೋಸ್ಗಳನ್ನ ಮಾಡಿರ್ತೀರೋ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಶಾರ್ಟ್ ವೀಡಿಯೋ ಮಾಡಬೇಕು ಅಂತ ಹೋಗ್ತೀರಾ. ಶಾರ್ಟ್ ವೀಡಿಯೋ ಮಾಡೋಕ್ಕೆ ಹೋದಾಗ ಫ್ರೆಂಡ್, ನಿಮಗೆ ಇವಾಗ ಹೊಸ ಅಪ್ಡೇಟ್ ಬಂದಿದೆ. ಅಲ್ಲಿ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮೇಲೆ ಹಾಕ್ತೀನಿ ನೋಡಿ ಫ್ರೆಂಡ್. ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ ಶಾರ್ಟ್ ವೀಡಿಯೋ ಮಾಡಲಿಕ್ಕೆ. ಹಿಂಗೆ ಫ್ರಂಟ್ ಟು ಫೇಸ್ ಇಟ್ಟ ನಂತರ ಫ್ರೆಂಡ್, ಅಲ್ಲಿ ಎಫೆಕ್ಟ್ ಅಂತ ಬರುತ್ತೆ ನಿಮಗೆ. ಇಲ್ಲಿ ಉದ್ದಕ್ಕೆ ಇಲ್ಲಿ ಎಫೆಕ್ಟ್ ಅಂತ ಬರುತ್ತೆ. ಎಫೆಕ್ಟ್ ಅಂತ ಬಂದಾಗ ಫ್ರೆಂಡ್, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೋಬೋಲೆಕ್ಸ್ ಅಂತ ಒಂದು ಹೊಸದಾಗಿ ಇಲ್ಲಿ ಡಬ್ಬಿ ಕಾಣಿಸ್ತಾ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಅಲ್ಲಿ ಕಾಯಿನ್ಸ್ಗಳು ಬರುತ್ತೆ. ಆ ಡಬ್ಬಿ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಸೆಕೆಂಡ್ ಇರುತ್ತಲ್ವ, ಆ ಸೆಕೆಂಡ್ ಓಡ್ತಾ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್, ನಿಮಗೆ ನಿಮ್ಮ ಫೇಸ್ ಮೇಲೆ ಒಂದು ಅಥವಾ ಕಾರ್ಟೂನ್ ವೀಡಿಯೋ ಅಥವಾ ಇನ್ಯಾವುದಾದ್ರೂ ವೀಡಿಯೋ ಅಂದರೆ ಎಫೆಕ್ಟ್ ಬರುತ್ತೆ ನೋಡಿ ಫ್ರೆಂಡ್. ನನಗೂ ಇಲ್ಲಿ ಬಂದಿದೆ. ನನಗೆ ರೋಬೋ ಥರ 2 ಸಲ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಫ್ರೆಂಡ್. ಅದು ತುಂಬಾ ಚೆನ್ನಾಗಿತ್ತು. ಅದು ಗೊಂಬೆ ಥರ ಬಂತಲ್ವ, ಅದು ಚೆನ್ನಾಗಿತ್ತು ಫ್ರೆಂಡ್. ಒಂದೊಂದು ಸತಿ ಒಂದೊಂದು ಥರ ಬರುತ್ತೆ. ಅದೇ ಥರ ಬರೋಲ್ಲ ಫ್ರೆಂಡ್. ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ. ಈ ಥರನೂ ನಿಮಗೆ ಬಂದಿದೆಯಾ ಹೊಸ ಅಪ್ಡೇಟು? ಏನು ನಿಮ್ಗೇನಾದರೂ ಬಂದಿದ್ದರೆ ಚೆಕ್ ಮಾಡಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಮಗೆ ಮೆಸೇಜ್ ಮಾಡಿ. ನಮಗೆ ಬಂದಿದೆ ಫ್ರೆಂಡ್ ಹೊಸ ಅಪ್ಡೇಟು, ನಿಮಗೂ ಬಂದಿದೆ ಅಂತ ನಾನು ಅನ್ಕೋತೀನಿ. ಇದು ಮೊದಲನೇ ಅಪ್ಡೇಟು ಫ್ರೆಂಡ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಇದೆ ಫ್ರೆಂಡ್, ಅದನ್ನು ಹೇಳ್ತಾ ಹೋಗ್ತೀನಿ. ನೀವು ಫ್ರೆಂಡ್ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರಿ. ಅಪ್ಲೋಡ್ ಮಾಡಿದಾಗ ಫ್ರೆಂಡ್, ನಿಮಗೆ ಅಲ್ಲಿ ಕಾಪಿರೈಟ್ ಇಶ್ಯೂಸ್ ಬರ್ತಾಯಿತ್ತು. ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ. ರೂಲ್ಸ್ನ ಫಾಲೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಶಾರ್ಟ್ ವೀಡಿಯೋಗೆ ಕಾಪಿರೈಟ್ ಬರಲ್ಲ. ರೂಲ್ಸು ಫಾಲೋ ಮಾಡ್ದೇ ನೀವೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಫ್ರೆಂಡ್. ಕಾಪಿರೈಟ್ ಇಶ್ಯೂಸ್ ಬಂದಾಗ ನಿಮಗೆ ಕ್ರೋಮಾಗೆ ಹೋಗ್ಬಿಟ್ಟು youtube studio.com ಅಂತ ಹೊಡಿತೀರಾ. ಗ್ಯಾಪ್ ಕೊಡ್ದೇ youtube studio.com ಅಂತ ಹೊಡಿತೀರಾ. ಗ್ಯಾಪ್ ಕೊಡ್ದಂಗೆ ಟೈಪ್ ಮಾಡಬೇಕು ಫ್ರೆಂಡ್. youtube studio.com ಅಂತ ನೀವು ಹೊಡೆದ್ರೆ ಫ್ರೆಂಡ್, ಅಲ್ಲಿ ನಿಮ್ಮದು ಕ್ರೋಮೋದಲ್ಲಿ Y2 ಸ್ಟುಡಿಯೋ ಓಪನ್ ಆಗ್ತಾಯಿತ್ತು. ಅಲ್ಲಿ ಹೋಗ್ಬಿಟ್ಟು ನೀವು ಡಿಲೀಟ್ ಮಾಡ್ಕೋಬಹುದಾಗಿತ್ತು, ಅಥವಾ ಇನ್ನೊಂದು ಆಪ್ಷನ್ಸ್ ಇರ್ತಾಯಿತ್ತು. ಇವಾಗ ಯೂಟ್ಯೂಬ್ ಅವರು ಫ್ರೆಂಡ್ ಹೊಸದಾಗಿ ಇನ್ನೊಂದು ಅಪ್ಡೇಟ್ನ ಬಿಟ್ಟಿದ್ದಾರೆ ಫ್ರೆಂಡ್. ಅದನ್ನು ಕೂಡ ಇಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಹಾಕ್ತೀನಿ ನೋಡಿ. ಇದೇ ಫ್ರೆಂಡ್ ಅಪ್ಡೇಟ್. ಅದು ಅಪ್ಡೇಟಲ್ಲಿ ಫ್ರೆಂಡ್, ನೀವು ರೀಪ್ಲೆಕ್ಸ್ನ ಮಾಡ್ಕೋಬಹುದಾಗಿತ್ತು. ಆವಾಗ ನಿಮಗೇನಾದರೂ ಕಾಪಿರೈಟು ಶಾರ್ಟಲ್ಲಿ ಬಂದರೆ. ಇವಾಗ ಫ್ರೆಂಡ್ ಆಗಿಲ್ಲ. ಬೇರೆ ಥರ ಒಂದು ಆಪರ್ಚುನಿಟಿನ ಕೊಟ್ಟಿದ್ದಾರೆ, ಒಂದು ಸೆಟ್ಟಿಂಗ್ಸ್ನ ಕೊಟ್ಟಿದ್ದಾರೆ ಅವರ ಯೂಟ್ಯೂಬರು. 2025ನಲ್ಲಿ ಇದು ಬಂದಿದೆ ಫ್ರೆಂಡ್. ಅದೇನಪ್ಪ ಅಂದರೆ ಫ್ರೆಂಡ್, ಎರಡನೇದು ಫ್ರೆಂಡ್ ನೋಡಿ ಹೇಳ್ತೀನಿ. ಅಲ್ಲಿ ಫ್ರೆಂಡ್ ನಿಮಗೆ 10 ಸಾಂಗ್ಸ್ನ ಬಿಡ್ತಾರೆ ಯೂಟ್ಯೂಬರು. ಕಾಪಿರೈಟ್ ಇಶ್ಯೂಸ್ ಬಂದರೆ ನೀವು ಕ್ರೋಮಾಗೆ ಹೋಗ್ಬಿಟ್ಟು youtube studio.com ಅಂತ ಹೊಡೆದ್ರೆ ಫ್ರೆಂಡ್, ನಿಮ್ಗೆ ಕಾಪಿರೈಟ್ ಯಾವುದು ಬಂದಿರುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಸಾಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಫ್ರೆಂಡ್, ಅಲ್ಲಿ ನಿಮಗೆ 10 ಸಾಂಗ್ಸ್ಗಳು ಈ ಥರ ಬರುತ್ತೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಸಾಂಗ್ಸ್ಗಳನ್ನ ನೀವು ಕೇಳಬಹುದು. ಕೇಳಿಸ್ಕೊಂಡು ನಂತರ ನಿಮ್ಗೆ ಯಾವ ಸಾಂಗ್ ಇಷ್ಟ ಆಗುತ್ತೋ ಆ ಸಾಂಗ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗಿತು ಫ್ರೆಂಡ್. ಕಾಪಿರೈಟ್ ಇಶ್ಯೂಸ್ ಬಂದರೂ ತಲೆ ಕೆಡಿಸ್ಕೋಬೇಡಿ, ಬೇರೆ ಸಾಂಗ್ನ ಹಾಕೊಂಡ್ರೆ ಫ್ರೆಂಡ್ ಏನಿಲ್ಲ. ಅದು ಸಾಂಗ್ ಬೇಕಿದ್ರೆ ನಿಮ್ಗೆ ಅಲ್ಲೇ ಇರಲಿ, ಏನಾಗಲ್ಲ ಫ್ರೆಂಡ್. ಇದು ಫ್ರೆಂಡ್ ಎರಡನೇ ಅಪ್ಡೇಟು ಫ್ರೆಂಡ್. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್. ಹೀಗೆ ವಿಡಿಯೋನ ವಾಚ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ, ವೆಯ್ಟ್ ಮಾಡ್ತಾಯಿರಿ. ಬಾಯ್ ಫ್ರೆಂಡ್.